ಇದು ಮೈಸೂರಿನ ಲಕ್ಷ್ಮಿಯ ಕತೆ. ಆದ್ರೆ ನಿಮ್ ಕತೆನೂ ಆಗಿರಬಹುದು. ಲಕ್ಷ್ಮಿ ತನ್ನ ತಾಯಿಯ ಆಸ್ಪತ್ರೆ ಅಪಾಯಿಂಟ್ಮೆಂಟ್ಗಾಗಿ ಕೆಲ್ಸಕ್ಕೆ ರಜೆ ತಗೊಂಡು ಬೆಳಿಗ್ಗೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾಳೆ. ಟೋಕನ್ ನಂಬರ್ 47. 2 ಗಂಟೆಗಳ ನಂತರವೂ ಇನ್ನೂ 35 ಜನ ಮುಂದೆ ಇದ್ದಾರೆ. ಯಾವ ಸೂಚನೆ ಇಲ್ಲ, ಮಾಹಿತಿ ಇಲ್ಲ, ಯಾವಾಗ ಸರ್ದಿ ಬರುತ್ತೆ ಅಂತ ತಿಳಿದೇ ಕುತ್ಕೊಂಡಿದ್ದಾರೆ. ಈ ದಿನದ ಸಂಭಾವನೆ ₹1200 ಕಳೆದು ಹೋಯಿತು. ಆದರೆ ತಾಯಿಯ ಅಸ್ವಸ್ಥತೆ ಅದು ಅಮೂಲ್ಯ. ಪ್ರತಿ ಕಾಯುವಿಕೆಗೆ ಹಿಂದೆ ಒಂದು ಚಿಂತೆ ಇದೆ, ಒಂದು ದುಃಖ ಇದೆ, ಮಗಳ ಅಸಹಾಯಕತೆ ಇದೆ. ನಾವು 5 ನಿಮಿಷದಲ್ಲಿ ಪಿಜ್ಜಾ ಆರ್ಡರ್ ಮಾಡಬಹುದು, ನಮ್ಮ ಆಹಾರ ಎಲ್ಲಿದೆ ಅಂತ ಸೆಕೆಂಡ್ಗೆ ಟ್ರ್ಯಾಕ್ ಮಾಡಬಹುದು. ಆದ್ರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬಗ್ಗೆ ಎಷ್ಟು ಸಮಯ ಕಾಯಬೇಕು ಅಂತ ತಿಳಿದೆ ಗಂಟೆಗಟ್ಟಲೆ ಕಾಯೋದು ಇದು ಸರಿಯೇ? ಆದ್ರೆ ಪರಿಹಾರ ಇದೆ. ತಂತ್ರಜ್ಞಾನ ಈಗಾಗಲೇ ಇದೆ. ಡಿಜಿಟಲ್ ಚೆಕ್ ಇನ್, ರಿಯಲ್ ಟೈಮ್ ಅಪ್ಡೇಟ್ಸ್, ಅಂದಾಜು ಕಾಯುವ ಸಮಯ, ವರ್ಚುವಲ್ ಸರ್ತಿ ವ್ಯವಸ್ಥೆ ಎಲ್ಲವೂ ಸಿದ್ಧವಿದೆ. ಊಹಿಸಿ, ಲಕ್ಷ್ಮಿ ಮನೆಯಲ್ಲೇ ಆರಾಮಾಗಿ ಕಾಯಬಹುದಾದ್ರೆ, ತನ್ನ ಸರ್ದಿ ಹತ್ರ ಬಂದಾಗ ನೋಟಿಫಿಕೇಶನ್ ಬಂದ್ರೆ ಸಮಯಕ್ಕೆ ಸರಿಯಾಗಿ ತಲುಪಬಹುದಾದ್ರೆ, ವ್ಯರ್ಥ ಗಂಟೆಗಳಿಲ್ಲದೆ, ಚಿಂತೆ ಇಲ್ಲದೆ ಇದು ಸಾಧ್ಯ. ಇದು 2025. ನಮ್ಮ ತಂದೆ ತಾಯಂದಿರು ಉತ್ತಮ ಸೌಲಭ್ಯಗಳಿಗೆ ಅರ್ಹರು. ನಮ್ಮ ಸಮಯ ಗೌರವಕ್ಕೆ ಅರ್ಹ. ನಮ್ಮ ಆರೋಗ್ಯ ಮುಖ್ಯ. ಈ ಬದಲಾವಣೆಯನ್ನ ನಾವೇ ತರಬೇಕು, ನಾವೇ ಕೇಳಬೇಕು. ಲೆಟ್ಸ್ ಸ್ಪೀಕ್ ಅಪ್. ನೀವು ಇದೇ ರೀತಿ ಗಂಟೆಗಟ್ಟಲೆ ಕಾದಿದ್ದೀರಾ? ನಿಮ್ಮ ಅನುಭವ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ, ಶೇರ್ ಮಾಡಿ. ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಲಿ.